ಎಲ್ಲರಿಗೂ ನಮಸ್ಕಾರ. ಜೈ ಭಾರತ ಜನನಿಯ ತನುಜಾತೆ, ಜೈ ಹೇ ಕರ್ನಾಟಕ ಮಾತೆ. ಡಿಸೆಂಬರ್ 10ರಂದು ನಡೆದ ವಿಶ್ವಸಂಸ್ಥೆಯ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ದಿನದ ಶೃಂಗಸಭೆಯನ್ನು ಶ್ರೀಲಂಕಾದ ಮಾನವ ಹಕ್ಕುಗಳ ಮಂಡಳಿಯು ವಾಷಿಂಗ್ಟನ್ ಡಿಸಿಯ ಮಾನವ ಹಕ್ಕುಗಳ ಅಂತಾರಾಷ್ಟ್ರೀಯ ಯುವ ರಾಯಭಾರಿ ಡಾಕ್ಟರ್ ಶಲೀನ್ ದಾಸ್ ಮತ್ತು ಮಾನವ ಹಕ್ಕುಗಳ ರಕ್ಷಕರು ಫ್ಲೋರಿಡಾ ಫೌಂಡೇಶನ್ ಸಹಯೋಗದೊಂದಿಗೆ ಆಯೋಜಿಸಿತ್ತು. ಈ ಸಮಾರಂಭದಲ್ಲಿ ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಯ ಅಂಗೀಕಾರದ 77ನೇ ವಾರ್ಷಿಕೋತ್ಸವವನ್ನು ಆಚರಿಸಲಾಯಿತು. ಡಾಕ್ಟರ್ ಶಲೀನ್ ದಾಸ್ ಅವರು ನಾಗತಿಹಳ್ಳಿ ರಮೇಶ್ ಅವರನ್ನ ಗೌರವಾನ್ವಿತ ಅತಿಥಿಯಾಗಿ ಸ್ವಾಗತಿಸುವ ಗೌರವವನ್ನು ಹೊಂದಿದ್ದರು. ಗೌರವಾನ್ವಿತ ಸಾಮಾಜಿಕ ಮತ್ತು ರಾಜಕೀಯ ಕಾರ್ಯಕರ್ತ, ಕೃಷಿಕ, ಪ್ರಸಿದ್ಧ ಕವಿ, ಚಿಂತಕ, ಚಲನಚಿತ್ರ ನಿರ್ಮಾಪಕರೂ ಹೌದು. ಶ್ರೀ ರಮೇಶ್ ಅವರು ಸಮಾಜ ಮತ್ತು ಬೌದ್ಧಿಕ ನಾಯಕತ್ವಕ್ಕೆ ನೀಡಿದ ಕೊಡುಗೆಗಾಗಿ ಡಾಕ್ಟರ್ ದಾಸ್ ಅವರನ್ನ ಬಹಳ ಗೌರವಿಸಿದ್ದಾರೆ. ಈ ಸಂದರ್ಭದಲ್ಲಿ ನಾಗತಿಹಳ್ಳಿ ರಮೇಶ್ ಗೌರವ ಅತಿಥಿಯಾಗಿ ಆಗಮಿಸಿದ್ದರು. ಶ್ರೀಲಂಕಾ ಮಾನವ ಹಕ್ಕುಗಳ ಮಂಡಳಿಯ ಅಧ್ಯಕ್ಷ ಡಾಕ್ಟರ್ ದೇಶಮಾನ್ಯ ದೇಶಬಂಧು ಕ್ಯಾಪ್ಟನ್ ಗಯಾನ್, ಪೂಜ್ಯ ವೆಲ್ಲನ್ ಪಿಟಿಎ, ಶ್ರೀಲಂಕಾದ ಸರ್ಕಾರದ ಪ್ರಸ್ತುತ ಸಚಿವರು ಮತ್ತು ಅಧಿಕಾರಿಗಳು, ಮಾಜಿ ರಾಷ್ಟ್ರಪತಿಗಳು ಮತ್ತು ಪ್ರಸ್ತುತ ಸರ್ಕಾರದ ಸಚಿವರು ಸಹ ಸಮಾರಂಭದಲ್ಲಿ ಭಾಗವಹಿಸಿದ್ದರು. Ladies and gentlemen, what I'm saying, we have to adapt speaking for theory. First of all, I'm not happy because lot of innocent people victimized because of cyclone disaster. We are all, first of all, support my humble request to so many at this time. We have to think about earth. See, today what a tragical thing happened in this earth. We have to give value, we have to give respect. We have to give value, we have to respect. Today everything is saleable. Earth is saleable, water is saleable, fire is also saleable, everything is saleable. So that's why we have to understand the theory, philosophical, what enlightenment by Buddha given to us. We have to think about, we have to preserve our nature. Whatever it may be, one thing we have to, I'm not provoking concern, humanity and compassion. It is the whole message to the world. Let's come together, let's create together, let's live together, let's shine together. Thank you very much.